ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಸ್ಯಾಂಡಲ್ವುಡ್ನಲ್ಲಿ ಭಾರೀ ಕುತೂಹಲ ಮೂಡಿಸಿರೋ ವೈಲ್ಡ್ ಟೈಗರ್ ಸಫಾರಿ ಸಿನಿಮಾದ ಟ್ರೈಲರ್ ಬಗ್ಗೆ ಮಾತಾಡಲಿದ್ದೇವೆ. ಕೆಜಿಎಫ್ ಖ್ಯಾತಿಯ ಸಂಭಾಷಣೆಗಾರ ಚಂದ್ರಮೌಳಿ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರೋ ಈ ಸಿನಿಮಾದ ಟ್ರೈಲರ್ ಇತ್ತೀಚೆಗಷ್ಟೇ ದುಬೈನಲ್ಲಿ ಅದ್ಧೂರಿಯಾಗಿ ರಿಲೀಸ್ ಆಗಿದೆ. ಹಾಗಾದ್ರೆ ಈ ಟ್ರೈಲರ್ ಹೇಗಿದೆ? ಸಿನಿಮಾ ಮೇಲೆ ಯಾಕೆ ಇಷ್ಟು ನಿರೀಕ್ಷೆ ಇದೆ? ಕಂಪ್ಲೀಟ್ ಅನಾಲಿಸಿಸ್ ಇಲ್ಲಿದೆ ನೋಡಿ. ಮೊದಲನೇದಾಗಿ, ಈ ಸಿನಿಮಾದ ಬೆನ್ನೆಲುಬಾಗಿ ನಿಂತಿರೋದು ಇದರ ತಾಂತ್ರಿಕ ತಂಡ. ಕೆಜಿಎಫ್ಗೆ ಸಂಭಾಷಣೆ ಬರೆದಿದ್ದ ಚಂದ್ರಮೌಳಿ ಅವರು ಇಲ್ಲಿ ನಿರ್ದೇಶಕರಾಗಿದ್ದಾರೆ. ಟ್ರೈಲರ್ನಲ್ಲಿ ಕಾಣಿಸುವ ಪ್ರತಿ ಫ್ರೇಮ್ ಕೂಡ ಅದ್ಧೂರಿಯಾಗಿದೆ. ಇನ್ನು ಸಚಿನ್ ಬಸ್ರೂರ್ ಅವರ ಬಿಜಿಎಂ ಕೇಳಿದ್ರೆ ಸಾಕು, ಇದೊಂದು ಪಕ್ಕಾ ಮಾಸ್ ಸಿನಿಮಾ ಅಂತ ಗೊತ್ತಾಗುತ್ತೆ. ವಿಜುವಲ್ಸ್ ನೋಡಿದರೆ ಬಾಲಿವುಡ್ ರೇಂಜ್ಗೆ ಸಿನಿಮಾ ಮೂಡಿ ಬಂದಿದೆ ಅನ್ನೋದು ಸ್ಪಷ್ಟ. ಈ ಸಿನಿಮಾ ಮೂಲಕ ಶಿಥಿಲ್ ಪೂಜಾರಿ ಅವರು ನಾಯಕನಾಗಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಟ್ರೈಲರ್ನಲ್ಲಿ ಅವರ ಲುಕ್ ಮತ್ತು ಆಕ್ಷನ್ ಸಖತ್ ಪವರ್ಫುಲ್ ಆಗಿದೆ. ನಾಯಕಿಯಾಗಿ ನಿಮಿಕಾ ರತ್ನಾಕರ್ ಅವರು ಕಾಣಿಸಿಕೊಂಡಿದ್ದಾರೆ. ವಿಶೇಷ ಅಂದ್ರೆ, ಬಾಲಿವುಡ್ನ ಪ್ರಸಿದ್ಧ ಡ್ಯಾನ್ಸರ್ಸ್ಗಳಾದ ಧರ್ಮೇಶ್ ಮತ್ತು ಸುಶಾಂತ್ ಪೂಜಾರಿ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡಿದ್ದು, ಸುಶಾಂತ್ ಅವರು ಅಮರ್ ಶೆಟ್ಟಿ ಎಂಬ ಕ್ರೂರ ವಿಲನ್ ಪಾತ್ರದಾಗಿ ಸಖತ್ ವೈಲ್ಡ್ ಆಗಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದ ಶೀರ್ಷಿಕೆಯಲ್ಲಿ ಸಫಾರಿ ಎಂದಿದ್ದರೂ ಇದು ಕಾಡಿನ ಪ್ರಾಣಿಗಳ ಕಥೆಯಲ್ಲ, ಬದಲಾಗಿ ಕಾಡಿನ ಹುಲಿಗಳಂತಿರೋ ಕ್ರೂರ ಗ್ಯಾಂಗ್ಸ್ಟರ್ಗಳ ನಡುವಿನ ಸಂಘರ್ಷ. ಇದೊಂದು ಆಕ್ಷನ್ ರಿವೆಂಜ್ ಕಥೆಯಾಗಿದ್ದು, ಮಂಗಳೂರು, ಬೆಂಗಳೂರು ಮತ್ತು ಉತ್ತರ ಭಾರತದ ವಿವಿಧ ತಾಣಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಹುಲಿ ಕುಣಿತದ ಸಂಸ್ಕೃತಿಯನ್ನು ಕ್ರೈಮ್ ಡ್ರಾಮಾದೊಂದಿಗೆ ಬೆರೆಸಿರೋದು ಈ ಸಿನಿಮಾದ ಪ್ರಮುಖ ಹೈಲೈಟ್. ಈ ಸಿನಿಮಾ ಕನ್ನಡದ ಜೊತೆಗೆ ಹಿಂದಿಯಲ್ಲೂ ರಿಲೀಸ್ ಆಗುತ್ತಿದೆ. ದುಬೈನ ಗ್ಲೋಬಲ್ ವಿಲೇಜ್ನಲ್ಲಿ ಟ್ರೈಲರ್ ರಿಲೀಸ್ ಆಗಿದ್ದು, ಸ್ಯಾಂಡಲ್ವುಡ್ ಇತಿಹಾಸದಲ್ಲೇ ಮೊದಲು. ಬಾಲಿವುಡ್ ನಿರ್ದೇಶಕ ರೆಮೋ ಡಿಸೋಜಾ ಅವರೇ ಈ ಸಿನಿಮಾದ ಕ್ವಾಲಿಟಿ ಕಂಡು ಫಿದಾ ಆಗಿದ್ದಾರೆ ಎಂದರೆ ನೀವೇ ಊಹಿಸಿಕೊಳ್ಳಿ ಸಿನಿಮಾ ಹೇಗಿರಬಹುದು ಅಂತ. ಒಟ್ಟಾರೆಯಾಗಿ ನೀವು ಆಕ್ಷನ್, ಮಾಸ್ ಡೈಲಾಗ್ ಮತ್ತು ಅದ್ಧೂರಿ ವಿಜುವಲ್ಸ್ ಇಷ್ಟಪಡುವವರಾದ್ರೆ ವೈಲ್ಡ್ ಟೈಗರ್ ಸಫಾರಿ ನಿಮಗೆ ಖಂಡಿತ ಇಷ್ಟವಾಗುತ್ತೆ. ಟ್ರೈಲರ್ ಅಂತೂ ಸಖತ್ ಪ್ರಾಮಿಸಿಂಗ್ ಆಗಿದೆ. ನಿಮಗೆ ಈ ಟ್ರೈಲರ್ ಹೇಗನಿಸಿತು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.